ನಮಸ್ಕಾರ ಸ್ನೇಹಿತರೆ. ತಮಗೆಲ್ಲರಿಗೂ ಡೌಟ್ ಬರ್ತಾಯಿತ್ತು, ಬಿ ಎನ್ ವಾಯ್ಸ್ದಲ್ಲಿ ಸ್ಕೋಪ್ ಇಲ್ಲ ಅಥವಾ ಬಿ ಎನ್ ವಾಯ್ಸ್ ಮಾಡೋದ್ರಿಂದ ನಮ್ಮ ಹತ್ರ ಪೇಷಂಟ್ಗಳು ಯಾವ ರೀತಿ ಬರ್ತಾವೆ ಅಂಥೇಳಿ ಎಲ್ಲರಿಗೂ ಗೊತ್ತಿದ್ದಿರಲ್ಲ. ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಡಾಕ್ಟರ್ ಅಪೂರ್ವ ಅವ್ರದ್ದು ಇಂಟರ್ವ್ಯೂ ಟೈಪ್ ಆಗಿತ್ತು. ಅದರಲ್ಲಿ ಕೂಡ ಅವರು ಹೇಳಿದರು. ಅದೇ ರೀತಿ ನಾನು ಯೋಗ ಕ್ಲಾಸಸ್ಗಳನ್ನು ತೊಗೊಳ್ತಿದ್ದೆ. ಅದರಲ್ಲಿ ಇವರು ಯೋಗಕ್ಕೆ ಅಂತ ಹೇಳಿ ಬಂದಿದ್ದರು. ಯಾವ ರೀತಿ ಯೋಗ ಮಾಡೋದ್ರಿಂದ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ ಅನ್ನೋದನ್ನು ಒಂದು ಎಕ್ಸಾಂಪಲ್ ಆಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾವು ನಮ್ಮ ಹತ್ರ ಪೇಷಂಟ್ಗಳು ಯಾವಾಗ ಬರ್ತಾರೆ ಮತ್ತು ಯಾವ ರೀತಿ ನಾವು ಅವರಿಗೆ ಚಿಕಿತ್ಸೆ ನೀಡ್ತೀವಿ ಅನ್ನೋದನ್ನು ಒಂದು ಎಕ್ಸಾಂಪಲ್ ಆಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವ್ರ ಹೆಸರು ರಮೇಶ್ ಅಂಥೇಳಿ. ಇವ್ರ ಏಜ್ ಈಗ 40. ಅದರಲ್ಲಿ ಇನ್ನು ಪೂರ್ತಿ ಏನು ಇಂಟ್ರ್ಯಾಕ್ಷನ್ ಅದ ಇವರಿಂದನೇ ಕೇಳ್ಕೊಣ. ಇವ್ರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾಯಿತ್ತು, ಯಾವ ರೀತಿ ಅವರು ತಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಂಡ್ರು ಅಂಥೇಳಿ. ರಮೇಶ್ ಸರ್, ನಿಮಗೆ ಇದು ಹರ್ನಿಯಾ ಏನದ? ಹರ್ನಿಯಾ ಅಂತಂತಂದ್ರೆ ಒಂದು ಸಲ ಹೇಳ್ಬಿಡ್ತೀನಿ. ಹರ್ನಿಯಾ ಅಂತಂದ್ರೆ ಏನು? ಶರೀರದ ಯಾವುದೇ ಹಂಗಿರ್ತದಲ್ಲ, ತಮ್ಮ ಜಾಗವನ್ನು ಬಿಟ್ಟು, ಲೊಕೇಶನನ್ನು ಬಿಟ್ಟು ಹೊರಗಡೆ ಯಾವಾಗ ಬರಲಿಕ್ಕೆ ಪ್ರಯತ್ನ ಮಾಡ್ತದಲ್ಲ, ಅದು ಹರ್ನಿಯಾ ಅಂತದ. ಮತ್ತು ಯಾವಾಗ ಇಂಟೆಸ್ಟೈನ್ ಅದಲ್ಲ, ಇಂಟೆಸ್ಟೈನ್ ಹೊಟ್ಟೆಯಿಂದ ಹೊರಗಡೆ, ಅಂದರೆ ಈಗ ನಾಭಿ ಅದ, ನಾಭಿಯಿಂದ ಒಂದು ವೇಳೆ ಹೊರಗಡೆ ಬರ್ತಾಯಿತ್ತಂತಂದ್ರೆ ಅದಕ್ಕೆ ಹರ್ನಿಯಾ ಅಂಥೇಳಿ ಕರೀತಾರೆ. ಇವರಿಗೆ ಹರ್ನಿಯಾ ಸಮಸ್ಯೆ ಪ್ರಾರಂಭ ಆಗಿತ್ತು. ಮತ್ತು ಸರ್, ನಿಮಗೆ ಹರ್ನಿಯಾ ಸಮಸ್ಯೆ ಯಾವಾಗ ಆಗಿತ್ತು? ನಮ್ಗೆ ಈಗ 1 ವರ್ಷದ ಹಿಂದೆ ಆಗಿತ್ತು ನನಗೆ ಹರ್ನಿಯಾ. ಈಗ ಯೋಗ ಮಾಡೋದ್ರಿಂದ ಪೂರ್ಣವಾಗಿ ಕಡಿಮೆ ಆಗತ್ತೈತಿ. ಈಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಕಂಪಲ್ಸರಿ ಮಾಡ್ಕೋತ ಹೋಗ್ಬೇಕು. ನನ್ನ ಮೊದಲು ಆಟೋಮೊಬೈಲ್ ಬಿಸ್ನೆಸ್ ಇತ್ತು. ಇರೋದ್ರಿಂದ ಏನಾಗಿತ್ತು ಅಂದ್ರೆ ನಾವು ಹೆಚ್ಚಿಗೆ ಭಾರ ಎತ್ತೋದ್ರಿಂದ ನಂದು ಅದು ಹರ್ನಿಯಾ ಕ್ರಿಯೇಟ್ ಆಗಿತ್ತು. ಈಗ ಅದನ್ನ ಎತ್ತೋದೊಂದು ಸ್ವಲ್ಪ ಕಡಿಮೆ ಮಾಡಿದೆ. ಬಟ್ ಈಗೇನು ಪ್ರಾಬ್ಲಮ್ ಇಲ್ಲ. ಮತ್ತು ಈಗ ಕಂಟಿನ್ಯೂಸ್ ನಾ ಡೈಲಿ ಮುಂಜಾನೆ ಯೋಗ ಮಾಡೋದ್ರಿಂದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಈಗ ಈ ಥರ ಆಗಿದೆ ನೋಡಿ. ನಾನು ಅದು ತೋರಿಸ್ತೀನಿ ಇವಾಗ. ನಾನು ಹೇಳ್ತಾ ಹೋಗ್ತೀನಿ, ಅದರ ತಕ್ಕಂಗೆ ಇದು ಮಾಡ್ರಿ. ನೀವೀಗ ಏನದಂತಂದ್ರೆ ಹರ್ನಿಯಾ ಯಾವಾಗ ಆಗ್ತದೆ, ಇದು ಅಂಬಲಿಕಲ್ ಹರ್ನಿಯಾ ಅಥವಾ ಯಾವಾಗಿನ ಇವೆಲ್ಲ ಸಮಸ್ಯೆಗಳು ಯಾವಾಗ ಬರೋದು ಅಂತಂದರೆ, ನೀವು ಯಾವಾಗ ತಮ್ಮ ಶರೀರಕ್ಕಿಂತ ಹೆಚ್ಚು ಭಾರ ಇರುವಂಥದ್ದು ನಾವು ತೂಕನ್ನು ಯಾವಾಗ ಎಬ್ಬಿಸ್ತೇವಲ್ಲ, ಅಂದರೆ ಪೋಶ್ಚರ್ ಸರಿ ಇರಲಿಲ್ಲ, ಲೈಫ್ ಸ್ಟೈಲ್ದಲ್ಲಿ ಪೋಶ್ಚರ್ ಸರಿ ಇರಲಿಲ್ಲ ಅಂತಂತಂದರೆ ಆ ಕೂಡ ಇವು ಸಮಸ್ಯೆಗಳು ಉಂಟಾಗ್ತವೆ. ಮತ್ತು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಬೇಕಾಗ್ತದೆ. ಅದರ ಸಲುವಾಗಿ ಇವರು ಹೆಚ್ಚು ಆಟೋಮೊಬೈಲ್ ಅಂತಂದರೆ ಇವು ಎಲ್ಲ ಟ್ರ್ಯಾಕ್ಟರ್ಸ್ ಏನು ಮಟೀರಿಯಲ್ಸ್ ಎಲ್ಲ ಸಿಗ್ತಾವಲ್ಲ, ಬೈಕ್ಸ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ, ಏನು ಟಯರ್ಸ್ ಆಗಲಿ, ಇವೆಲ್ಲ ಇವ್ರ ಹತ್ರ ಸಿಗ್ತಾವೆ. ಅವುಗಳನ್ನ ಏನಾಗ್ತದೆ, ಇವರೆಲ್ಲ ಎತ್ತಬೇಕಾಗ್ತದೆ. ಸ್ವತಃ ಇವರು ಎತ್ತಿ ಮೊದಲಿಂದ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಏನಾಗ್ತದೆ, ಹೊಟ್ಟೆ ಮೇಲೆ ಭಾರ ಬಿದ್ದು ಅದು ಎಲ್ಲ ಇಂಟೆಸ್ಟೈನ್ ಅನ್ನೋದು ಅದು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದು ಹರ್ನಿಯಾ ಆಗಿತ್ತು. ಇದು ಲೈಫ್ ಸ್ಟೈಲ್ದಲ್ಲಿ ಮತ್ತು ಏನು ರೂಟೀನ್ದಲ್ಲಿ ಏನು ಪೋಶ್ಚರ್ದಲ್ಲಿ ಚೇಂಜಸ್ ಆಗಿರೋದ್ರಿಂದ ಈ ಸಮಸ್ಯೆ ಅವರಿಗೆ ಉಂಟಾಗಿತ್ತು. ಮತ್ತು ಸರ್, ಇದಕ್ಕಿಂತ ಮೊದಲು ನಿಮಗೆ ಏನಾದರೂ ಸಮಸ್ಯೆ ಇತ್ತೇನೋ? ನಂಗೆ ಯಾವುದೂ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ನಾನು ಡೈಲಿ ಮಾಡ್ತಾಯಿದ್ದೆ. ಬಟ್ ಇದು ಲೋಡ್ ಎತ್ತೋದ್ರಿಂದ, ವಜನ್ ಎತ್ತೋದ್ರಿಂದ ಏನಾಗಿತ್ತು ಅಂದ್ರೆ ಈ ಥರ ನನಗೆ ಪ್ರಾಬ್ಲಮ್ ಆಗಿತ್ತು. ಅದು ಮತ್ತು ವಿಶಾಲ್ ಸರ್ ಹತ್ರ ಹೋಗತ್ತಂತಲೇ ಅವ್ರು ಯೋಗ ಮಾಡ್ರಿ ಅಂತೇಳಿ ಒಂದು 5-6 ಆಸನ ಹೇಳ್ಕೊಟ್ರು. ಆ ಆಸನ ಮಾಡೋದ್ರಿಂದ ನಮಗೆಲ್ಲ ಈಗ ನಾರ್ಮಲಾಗಿ ಬರತ್ತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ 90% ಕವರ್ ಆಗಿದೆ, ಇನ್ನು 10% ಬ್ಯಾಲೆನ್ಸ್ ಅದ. ನೀವು ಇದನ್ನ ಹರ್ನಿಯಾ ಆಗಿತ್ತು ಅಂತ ಹೇಳಿ ಗೊತ್ತಾದ ನಂತರ ನೀವು ಡಾಕ್ಟರ್ ಹತ್ರ ಹೋಗಿದ್ರಿ? ಡಾಕ್ಟ್ರ್ ಹತ್ರ ಹೋಗಿದ್ದೆ ನಾನು. ಅವ್ರು ಕಂಪಲ್ಸರಿ ಆಪ್ರೇಷನ್ ಮಾಡಬೇಕು, ಇದೇನು ನಾರ್ಮಲ್ ಐತಿ, ಒಂದು 2 ದಿವಸನಾಗ ಆಪ್ರೇಷನ್ ಮಾಡಿ ನಿಮ್ಗೆ ವಾಪಸ್ ಕಳಿಸ್ತು ಅಂತಂದರು. ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕಾಗಿ ಮತ್ತು ನಾ ಯೋಗ ಏನಾರು ಟ್ರೀಟ್ಮೆಂಟ್ ಇರಬೇಕಂತೇಳಿ ಇವರು ವಿಶಾಲ್ ಸರ್ ಕಡೆ ಹೋಗೋದ್ರಿಂದ ಅವ್ರು ನನಗೆ ಒಂದು 5-6 ಆಸನ ಹೇಳಿದರು. ಆ ಆಸನ ಮಾಡೋದ್ರಿಂದ ನನಗೆ ಈಗ ಆರಾಮಾಗಿತ್ತು, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿರಿ, ನಾನು ಹೇಳಿದ್ದೆ ಆಲ್ರೆಡಿ, ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ. ನಮ್ಮ ಹತ್ರ ಪೇಷಂಟ್ಸ್ಗಳು ಯಾವಾಗ ಬರ್ತಾರೆ, ಯಾವಾಗ ನಾವು ಸರ್ಜರಿ ಮಾಡ್ಬೇಕಂತೇಳಿ ಕೊನೆ ಅಂಥೇಳಿ ಸ್ಟೆಪ್ ಬರ್ತದಲ್ಲ, ಡಾಕ್ಟ್ರಿನ ಸರ್ಜರಿನ ಮಾಡ್ಬೇಕಂತೇಳಿ, ಆಗ ಜನ ಬರ್ತಾರೆ. ಆದರೂ ಕೂಡ ಇವರು ಸರ್ಜರಿ ಮಾಡಿಸ್ಲಾರ್ದೆ ಸ್ಟಾರ್ಟಿಂಗ್ದಲ್ಲಿತ್ತು ಇವ್ರ ಹರ್ನಿಯಾ. ಆದರೂ ಕೂಡ ಗೊತ್ತಾದ ನಂತರ ಡಾಕ್ಟರ್ ಹತ್ರ ಹೋದರು, ಸರ್ಜರಿ ಮಾಡ್ಬೇಕಂತೇಳಿ ನಮ್ಮ ಹತ್ರ ಬಂದರು. ಆದರೂ ಕೂಡ ಬಹಳಷ್ಟು ಬೇಗನೆ ಇವರು ರಿಕವರಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಈಗ ಅವರು ಹರ್ನಿಯಾ ಅಂತಂದರೆ ಏನು, ಅವರು ಒಂದು ಎಕ್ಸಾಂಪಲಾಗಿ ಸ್ವತಃ ತೋರಿಸ್ತಾರೆ. ಅಥವಾ ನಾನು ವಿಡಿಯೋ ಮಾಡೋದು ನೋಡಿ ನಿಮಗೆ ಏನಾದರೂ ಅನ್ನಿಸ್ಬೋದು, ಇವರು ಯಾರನ್ನಾದರೂ ಪೇಷಂಟ್ ಈ ರೀತಿ ಹಿಡ್ಕೊಂಬರ್ತಾರೆ, ಮಾಡ್ತಾ ಇರ್ಬೋದು ಅಂಥೇಳಿ. ಆದರೆ ನಾನು ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇವ್ರು ಮಾಡಿದ್ದಾರೆ ಅಂಥೇಳಿ. ನೀವು ಹರ್ನಿಯಾ ಯಾವ ರೀತಿ ಆಗಿತ್ತು ಅಂಥೇಳಿ, ಇದು ಹೊಟ್ಟೆ ಅದಲ್ಲ, ಇದು ಹೊಂಕಳ.
ಹೊಂಕಳ ಇದು ಹೊರಗೆ ಬಂದಿತ್ತು ಇದು. ಹಾಂ ಈ ಭಾಗ ಪೂರ್ಣ ಹೊರಗೆ ಬಂದಿತ್ತು. ಈಗ ಏನಾಗದ ಆಟೋಮೆಟಿಕ್ಕಾಗಿ ಒಳಗೆ ಹೋಗ್ತಾ ಇದೆ. ಪೂರ್ಣ ಈ ಭಾಗ ಏನಾಯ್ತಲ್ಲ ಈ ಥರ ಆಗಿತ್ತು, ಇಲ್ಲಿ ತನಕ ಬಂದಿತ್ತು, 1 ಇಂಚ್ ಹೊರಗೆ ಬರ್ತಾ ಇತ್ತು. ಇವಾಗ ಏನಾಗಿದೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿದೆ. 90% ಕವರ್ ಆಗಿದೆ, 1% ಉಳ್ದೈತೆ. ಇವಾಗ 10% ಉಳ್ದೈತೆ. ಇನ್ನು 10% ಇನ್ನೊಂದು 3-4 ತಿಂಗಳದಾಗ ಕ್ಲಿಯರ್ ಆಗುತ್ತೆ. ನೋಡಿರಿ, ಇಷ್ಟೊಂದು ಕಾನ್ಫಿಡೆನ್ಸ್ ಬಂದದ ಅವರಿಗೆ ನಿರಂತರವಾಗಿ ಯೋಗ ಮಾಡೋದ್ರಿಂದ. ಅದೇ ನಾವು ಪೇಷಂಟ್ಸ್ಗಳಿಗೆ ಇದೇ ರೀತಿ ನಾವು ಕಾನ್ಫಿಡೆನ್ಸನ್ನು ಕೊಡ್ತೀವಿ, ಇದೇ ರೀತಿ ಅವರನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಕೇವಲ ಏನಿಲ್ಲ, ಲೈಫ್ ಸ್ಟೈಲ್ದಲ್ಲಿ ಚೇಂಜಸ್ ಮಾಡಬೇಕಾಗ್ತದೆ ಮತ್ತು ಡೈಲಿ ನಮ್ಮ ಲೈಫ್ ಸ್ಟೈಲ್ದಲ್ಲಿ ಯೋಗವನ್ನು ಆ್ಯಡ್ ಮಾಡೋದಾಗ್ತದೆ. ಈ ರೀತಿ ಇವರಿಗೆ ಸ್ಕೋಪ್ ಅದ. ಸರ್, ನಾನು ನಿಮಗೆ ಎಷ್ಟು ಫೀಸ್ ಚಾರ್ಜ್ ಮಾಡಿರಬೇಕು ಇದ್ರ ಸಲುವಾಗಿ? ಫೀಸ್ ಏನು ನಮಗೇನಿಲ್ಲ, ನಮ್ಮ ಫ್ರೆಂಡ್ಸ್ ಇರೋದ್ರಿಂದ ನಮಗೇನು ಫ್ರೀಯಾಗಿ ಕಲಿಸಿ ಹೇಳಿದಾರೆ, ಫ್ರೀಯಾಗಿ ತೊಗೊಂಡು ಫ್ರೀಯಾಗಿ ಮಾಡೇವು ನಾವು. ಹೌದು. ಒಂದು ವೇಳೆ ನೀವು ಸರ್ಜರಿ ಮಾಡಿಸಿದ್ದಂದ್ರೆ ಎಷ್ಟು ಕಾಸ್ಟ್ ಬೀಳ್ತೈತೆ ಅದಕ್ಕೆ? ಸರ್ಜರಿ 55,000 ರೂಪೀಸ್ ಹೇಳಿದ್ರು ಅವರು. ಹೌದು. ಈಗ ನಾನು ಇದಕ್ಕೆ ಏನು ಸರ್ಜರಿ ಇಲ್ಲ, ಏನೂ ಇರಲಾರ್ದೆ, ಏನು ಕಟ್ ಮಾಡಲಾರ್ದೆ ನಾನು ನಿಮ್ಮ ಕಡೆ ಇದನ್ನ ತೊಗೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ದುಡ್ಡು ಕೊಡೋದಾದರೆ ನನಗೆ ಎಷ್ಟು ಕೊಡ್ಬೋದು? ಎಲ್ಲಿವರೆಗೆ ನೀವು ಅಮೌಂಟ್ ಕೊಡ್ಬೋದು ನನಗೆ? ನಿಮಗೊಂದೊಂದು 20,000 ಅವ್ರು ಮಿನಿಮಮ್ ಕೊಡಲೇಬೇಕಲ್ಲ, ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಹಾಂ, ಈ ರೀತಿ ಅವ್ರು ಸ್ವತಃ ಹೇಳ್ತಾರೆ. ಅವರು ನಾವು ಕೇಳೋದಿಲ್ಲ. ಡಾಕ್ಟರ್ ಆದರೆ ಏನಾಗ್ತದೆ, ಚಾರ್ಜಸ್ ಇಷ್ಟು ಕೊಡ್ಬೇಕಂದ್ರೆ ಇಷ್ಟು ಕೊಡಲೇಬೇಕಂತ ಹೇಳಿರ್ತದೆ. ನಾನು ಇವ್ರು ಸ್ವತಃ ಹೇಳ್ತಾ ಇದ್ದಾರೆ ಮಿನಿಮಮ್ ಅವ್ರು ನನಗೆ 20,000 ಕೊಡ್ತಾರೆ ಅಂತೇಳಿ. ಇದು ನಾನು ಮಿನಿಮಮ್ 1 ತಿಂಗಳಿಗಾದರೂ ಇಷ್ಟು ಚಾರ್ಜ್ ಮಾಡ್ಬೋದು. ಕೇವಲ ಯೋಗ ಕ್ಲಾಸ್ ಏನು ಮಾಡಿಸಿಲ್ಲ ನಾನು. ಮ್ಯಾಕ್ಸಿಮಮ್ ಆದರೆ 45 ನಿಮಿಷದ ಕ್ಲಾಸ್. ಮ್ಯಾಕ್ಸಿಮಮ್ 45 ನಿಮಿಷ ಅವ್ರಿಗೆ ಆಸನ ಮಾಡಿಸ್ಲಿಕ್ಕೆ ಎಷ್ಟು ಬೇಕು ನನಗೆ, ಒಬ್ಬರಿಗೆ ಆಸನ ಮಾಡಿಸೋಕ್ಕೆ 45 ನಿಮಿಷ. ಈ ರೀತಿ ನನ್ನ ಹತ್ರ 10 ಪೇಷಂಟ್ಸ್ ಇದ್ರೂ ಕೂಡ ನಾನು ಅದನ್ನು ನನ್ನನ್ನು ಎಲ್ಲ ನಡ್ಸ್ಕೊಂಡು ಹೋಗ್ಬೋದು. ಈ ರೀತಿ ಅವ್ರು ಸ್ವತಃ ಹೇಳ್ತಾ ಇದ್ದಾರೆ, ನಾನು ಮಿನಿಮಮ್ ಆದರೆ 20,000 ಆದರೂ ಕೊಡ್ತೇನೆ ಅಂತೇಳಿ. ನಾನು ಸ್ವತಃ ಚಾರ್ಜ್ ಮಾಡಬೇಕಾದ್ರೆ ನಾನು 40,000 ಹೇಳ್ಬೋದು. ಕೊಡ್ಲಿಕ್ಕೆ ನಿಮಗೆ ಏನಾದರೂ ತೊಂದರೆ ಐತೇನ್ರಿ? ತೊಂದರೆ ಹೆಂಗಾಗುತ್ತೆ ಅಂದ್ರೆ, ಅತಿ ಕಡು ಬಡವ್ರು ಇದ್ರಂದ್ರೆ ಕಡು ಬಡವ್ರನ್ನೇ ಎತ್ತೋದ್ರಿಂದ ವ್ಯಾಯಾಮ ಇದು ತ್ರಾಸ ಆಗ್ತೈತೆ, ಅವ್ರಿಗೆ ಹರ್ನೆ ಆಗ್ತೈತಿ. ಬಟ್ ಫೀಸ್ ಏನೈತಲ್ಲ ನೋಡಿ ಮಾಡ್ರಿ, ನನ್ನ ಉದ್ದೇಶ, ಅಭಿಪ್ರಾಯ. ಇವರು ಅಂತ ಇದ್ದಾರೆ ಫೀಸ್ ಅಂತ ಹೇಳಿ ನೋಡಿ ಮಾಡ್ರಿ ಅಂತೇಳಿ. ಆದರೂ ಕೂಡ ಯಾವಾಗ MBBS ಡಾಕ್ಟರ್ ಕಡೆ ಯಾವಾಗ ಹೈ ಕಾಸ್ಟ್ ಅಂತ ಹೇಳಿ ನೋಡಿ ಬರ್ತಾರಲ್ಲ, ಆಗ ಪ್ರತಿಯೊಬ್ಬರಿಗೆ ಅನುಭವ ಆಗತ್ತೆ. ಆದರೂ ಆ ಸಮಯದಲ್ಲಿ ಫೀಸ್ದೇನೂ ಸಮಸ್ಯೆ ಬರೋಂಗಿಲ್ಲ. ಇವರಿಗೇನೋ ದುಡ್ಡಿನ ಸಂಪತ್ತಿನ ಏನು ಕಡಿಮೆ ಇಲ್ಲ, ಕೋಟ್ಯಾಧೀಶರದಾರ. ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಆಗಿ, ನಾವು ಬಡವರಿಗೆ ನೀವು ಕೂಡ ಡಾಕ್ಟರ್ ಆಗೋರು ಇದ್ದೀರಿ, ನೀವು ಚಾರ್ಜಸ್ ಕಡಿಮೆ ಮಾಡ್ರಿ ಅಂತೇಳಿ ಹೇಳ್ತಾ ಇದ್ದಾರೆ ಬಡವರನ್ನು ನೋಡಿ. ಆದರೆ ನೀವು ಯಾವಾಗ ಸ್ವತಃ ಮಾಡ್ತಿರಲ್ಲ, ಅರ್ನಿಂಗ್ದಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ. ಸ್ಕೋಪ್ ಅಂದರೂ ತುಂಬ ಇದೆ. ಈ ರೀತಿ ಸ್ಕೋಪ್ ಅದ ಅಂಥೇಳಿ ನಾನು ಎಕ್ಸಾಂಪಲನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇ ವಿಡಿಯೋನ ನಾನು ಹಿಂದಿಯಲ್ಲಿ ಕೂಡ ಮಾಡ್ತೀನಿ, ಯಾಕಂದರೆ ಭಾಳಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ, ಸರ್ ನೀವು ಒಳ್ಳೇದು ವಿಡಿಯೋ ಮಾಡ್ತಾಯಿದ್ದೀರಿ, ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾಯಿದ್ದೀರಿ, ಆದರೆ ಬೇರೆಯವರಿಗೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಸ್ಟೇಟ್ದವರಿಗೆ ಗೊತ್ತಾಗ್ತಾಯಿಲ್ಲ, ಮಹಾರಾಷ್ಟ್ರದವ್ರು ಅದಾರ ಅಥವಾ ಉತ್ತರ ಭಾರತದಲ್ಲಿ ಯಾರದಾರ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಇದೇ ವಿಡಿಯೋನ ನಾನು ಹಿಂದಿಯಲ್ಲಿ ಕೂಡ ಮಾಡ್ತಾಯಿದ್ದೀನಿ. ಓಕೆ, ತುಂಬ ಧನ್ಯವಾದಗಳು. ನಿಮಗೂ ಕೂಡ ಸರ್ ತುಂಬ ಧನ್ಯವಾದಗಳು. ಇದೇ ರೀತಿ ಯೋಗವನ್ನು ಕಂಟಿನ್ಯೂ ಆಗಿಡ್ರಿ ಮತ್ತು ಇದೇ ರೀತಿ ಮಾಡ್ತಾ ಹೋಗ್ರಿ. ಮತ್ತು ಮತ್ತೇನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ನೀವು ಕೂಡ ಕಮೆಂಟ್ ಮಾಡಿರಿ. ಮತ್ತೇನಾದರೂ ಸಮಸ್ಯೆಗಳು ನಿಮಗಾದರೂ ಇತ್ತಂತಂದರೆ ನೀವು ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ರೀತಿ ನಾನು ಕ್ಲಾಸಸನ್ನು ಮುಂದುವರಿಸ್ತೇನೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.